ಇಲ್ಲದ ಮರವಾದರೂ ನೆರಳಿತ್ತು ದಾರಿಯಲಿ, ಹೆಸರಿಲ್ಲದ ಸೇವೆಯೇ ಜೀವ ಉಳಿಸಿತು ಕಾಲದಲ್ಲಿ. ರೈಲು ನಿಲ್ದಾಣದ ಬದಿಯಲ್ಲಿ ನಿಂತಿತ್ತು ಹಳೆಯ ಆಲದ ಮರ, ಬಿಸಿಲು ಬೇಗೆಯ ಕಾಲದಲ್ಲಿ ಜನರ ಆಯಾಸ ಪರಿಹಾರ. ಅದೇ ಮರದ ಕೆಳಗೆ ಚಹಾ ಅಂಗಡಿ ಒಬ್ಬನದು, ರಮೇಶನೆಂಬ ಸರಳ ಜೀವ ಸೇವೆಯೇ ಅವನ ಬದುಕದು. ಹಣ್ಣು ಇಲ್ಲದ ಮರವಾಡವು ನೆರಳಿತ್ತು ದಾರಿಯಲಿ, ಹೆಸರಿಲ್ಲದ ಸೇವೆಯೇ ಜೀವ ಉಳಿಸಿತು ಕಾಲದಲ್ಲಿ. ಪ್ರತಿದಿನವೂ ಅಂಗಡಿ ಮುಂದೆ ಒಂದು ಮಡಕೆ ನೀರು ಇಡುತ್ತಿದ್ದ, ಯಾಕೆ ಎಷ್ಟು ಕಷ್ಟ ಅಂದಾಗ ನಗುತ್ತ ಉತ್ತರ ಕೊಟ್ಟಿದ್ದ. ನನಗೆ ದಾಹ ಬಂದಾಗ ನೀರು ಇನ್ನವರಿಗೆ ಯಾಕಿರಬಾರದು, ಹೇಳದೆ ಹೋದ ಮಾತಲ್ಲೇ ಪರೋಪಕಾರದ ಅರ್ಥವಿತ್ತು. ಹೆಸರು ಕೇಳಲಿಲ್ಲ ಯಾರು, ಕೊಂಡಾಡಲಿಲ್ಲ ಯಾರು, ಆದರೆ ದಾಹ ತೀರಿದ ಜೀವಗಳು ಮೌನವಾಗಿ ನೆನಪಿಟ್ಟವು. ಒಂದು ಬೇಸಿಗೆಯ ದಿನದಲ್ಲಿ ರಮೇಶ ಬಿದ್ದ ಸ್ವಸ್ಥನಾಗಿ, ಅಂಗಡಿ ಮುಚ್ಚಿ ಮೌನವಾದ ಚಿಕ್ಕ ಬದುಕಿನ ದಾರಿಯಲ್ಲಿ. ಆಗ ನೆರಳಲ್ಲಿ ನಿಂತವರು, ನೀರು ಕುಡಿದ ಪ್ರಯಾಣಿಕರು, ಹಣ ಸೇರಿಸಿ ಕೈ ಜೋಡಿಸಿ ಉಳಿಸಿದರು ಅವನ ಉಸಿರು. ಹಣ್ಣುಣು ಇಲ್ಲದ ಮರವಾದರೂ ನೆರಳಿತ್ತು ದಾರಿಯಲಿ, ಹೆಸರಿಲ್ಲದ ಸೇವೆಯೇ ಜೀವ ಉಳಿಸಿತು ಕಾಲದಲ್ಲಿ. ಕೊಟ್ಟದ್ದು ಹಣವಲ್ಲ ಇಲ್ಲಿ, ಕೊಟ್ಟದ್ದು ಒಳ್ಳೆಯ ಮನಸ್ಸು, ಕಾಲ ಬಂದಾಗ ಅದೇ ಮನಸ್ಸು ಮರಳಿ ಬಂದಿತು ನೆರವಾಗಿ.